ಹಾಯ್ ಎಲ್ಲರಿಗೂ. ಇವತ್ತು ಮಂಗಳೂರು ಸ್ಟೈಲ್ ತುಂಬಾ ರುಚಿಕರವಾಗುವ ಬಂಗುಡೆ ಪುಳಿ ಮುಂಚಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ 1 kg ಬಂಗುಡೆ ಮೀನು ತಕ್ಕೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ನಂತರ ನೀರಲ್ಲಿ ತೊಳೆದು ಇಟ್ಟಿದ್ದೀನಿ. ನಾನು ಮೊದಲೇ ಒಂದು ಬೌಲಲ್ಲಿ 10 ಉದ್ದ ಮೆಣಸು ಮತ್ತು 2 ಗಿಡ್ಡ ಮೆಣಸನ್ನು ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಮಸಾಲೆ ರುಬ್ಬೋಕೆ ಮಿಕ್ಸಿ ಜಾರಿ ನೆನೆ ಹಾಕಿದ ಮೆಣಸನ್ನು ಹಾಕ್ತೀನಿ. ನೆನೆ ಹಾಕದೆ ಸಹ ಹಾಕಬಹುದು. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು ನಿಂಬೆ ಗಾತ್ರದಷ್ಟು ಹುಳಿ, 5 ಎಸಳು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 10 ಮೆಂತೆಯನ್ನು ಡ್ರೈ ರೋಸ್ಟ್ ಮಾಡಿ ಹಾಕ್ತೀನಿ. ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಚಿಟಿಕೆಯಷ್ಟು ಓಂ ಕಾಳು ಇದನ್ನು ಡ್ರೈ ರೋಸ್ಟ್ ಮಾಡಿದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಹುಡಿ, ಅರ್ಧ ಇಂಚು ಶುಂಠಿ ಮತ್ತು 1 ಟೇಬಲ್ ಸ್ಪೂನ್ ತೆಂಗಿನ ತುರಿ ಹಾಕ್ತೀನಿ. ತೆಂಗಿನ ತುರಿ ಆಪ್ಷನಲ್, ಬೇಕಾದರೆ ಮಾತ್ರ ಹಾಕಿ. ಇದಕ್ಕೆ ಮೆಣಸು ನೆನೆ ಹಾಕಿದ ನೀರನ್ನು ಹಾಕ್ತೀನಿ ಗ್ರೈಂಡ್ ಮಾಡೋಕೆ. ಮಸಾಲ ಫೈನ್ ಆಗಿ ರುಬ್ಬಿ ತರ್ತೀನಿ. ಎಲ್ಲ ಮಸಾಲವನ್ನು ಹಸಿಯಾಗಿ ಹಾಕಿದ್ದೀನಿ. ನೋಡಿ, ಮಸಾಲ ರುಬ್ಬಿ ಆಗಿದೆ. ಗ್ರೇವಿ ಮಾಡೋಕೆ ಪಾತ್ರೆಗೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕ್ತೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಪಾತ್ರೆಗೆ ಹಾಕ್ತೀನಿ. ಗ್ರೇವಿ ಸ್ವಲ್ಪ ದಪ್ಪವಾಗಿ ಇಡಿ. ಇದಕ್ಕೆ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ತೀನಿ. ಅರ್ಧ ಇಂಚು ಶುಂಠಿಯನ್ನು ಹಾಕ್ತೀನಿ. ಒಂದು ಸಣ್ಣ ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಮಸಾಲವನ್ನು ಬೇಯಿಸ್ತೇನೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು ಒಳ್ಳೆ ಕುದಿ ಬರೋಕೆ ಬಿಡ್ತೀನಿ. ಇದರಲ್ಲಿ ಮೇಯ್ನ್ ಆಗಿ ಮಸಾಲ ಕುದಿ ಬರುವುದು, ಯಾಕಂದ್ರೆ ಯಾವುದೇ ಮಸಾಲವನ್ನು ಫ್ರೈ ಮಾಡಿಲ್ಲ, ಎಲ್ಲ ಹಸಿಯಾಗಿ ಹಾಕಿದೆ. ಅದಕ್ಕೆ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತು, ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಕುದಿ ಬರ್ತಾ ಉಂಟು. ಇವಾಗ ಹೈ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಒಳ್ಳೆ ಕುದಿ ಬರಿಸ್ತೀನಿ. ನಾನು ಬಂಗುಡೆ ಮೀನನ್ನು 3 ಪೀಸ್ ಆಗಿ ಕಟ್ ಮಾಡಿದ್ದೀನಿ. ಮೀನು ತುಂಬಾ ದೊಡ್ಡದಿತ್ತು, ಅದಕ್ಕೆ ಇವಾಗ ಒಂದೊಂದೇ ಪೀಸ್ ಅನ್ನು ಹಾಕ್ತೀನಿ. ಇವಾಗ ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಕುದಿ ಬರಿಸ್ತೀನಿ. ಮೀನು ಬೇಗ ಬೇಯುತ್ತೆ. ಕೆಲವರು ಮಸಾಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಸಹ ಹಾಕ್ತಾರೆ, ಇನ್ನು ಕೆಲವರು ಡ್ರೈ ರೋಸ್ಟ್ ಮಾಡಿ ಸಹ ಹಾಕ್ತಾರೆ. ನೀವು ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ, ನಿಮಗೂ ಈ ರೆಸಿಪಿ ತುಂಬಾ ಇಷ್ಟವಾಗುತ್ತೆ. ಒಂದು ಒಳ್ಳೆ ಕುದಿ ಬಂದಾಗಲೇ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಈ ರೀತಿ ಗ್ರೇವಿ ಬೆಳಿಗ್ಗೆ ಮಾಡಿ ಇಟ್ಟರೆ ಮಧ್ಯಾಹ್ನದ ಹೊತ್ತಿಗೆ ಊಟ ಮಾಡುವಾಗ ಹುಳಿ ಖಾರ ಚೆನ್ನಾಗಿ ಎಳೆದಿರುತ್ತೆ. ನೋಡಿ ಹೇಗೆ ಕಾಣ್ತಾ ಉಂಟಲ್ಲ ಬಂಗುಡೆ ಪುಳಿ ಮುಂಚಿ. ರುಚಿ ಕೂಡ ಸೂಪರ್ ಆಗಿದೆ. ನನ್ನ ಇವತ್ತಿನ ಬಂಗುಡೆ ಪುಳಿ ಮುಂಚಿ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.